ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕೆ ಇಳಿಸ್ತಾ ಇದ್ದಾರಾ? ಇಳಿಸ್ಲಿ, ಪರವಾಗಿಲ್ಲ. ಯಾಕೆ ಕುಮಾರಸ್ವಾಮಿ ಅವರಿಗೆ ತಾಕತ್ತಿಲ್ವಾ? ಈ ರೀತಿಯ ಸವಾಲುಗಳನ್ನ, ಪ್ರಶ್ನೆಯನ್ನ ಶಾಸಕ ಇಕ್ಬಾಲ್ ಹುಸೇನ್ ಎತ್ತಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವ್ರನ್ನ ನಿಲ್ಲಿಸ್ತಿದ್ದಾರೆ, ನಿಲ್ಲಿಸ್ಲಿ, ಪರವಾಗಿಲ್ಲ. ಹೀಗಂತ ಕುಮಾರಸ್ವಾಮಿ ಸಿಸ್ಟರ್ ಅಳ್ತಿದ್ದಾರೆ ಅನ್ನೋ ವಿಚಾರವನ್ನು ಕೂಡ, ಯಾಕಂದ್ರೆ ಕುಮಾರಸ್ವಾಮಿ ಅವರ ಆ ವಿಷಯವನ್ನ ಒಂದು ಸಭೆಯಲ್ಲಿ ಹೇಳ್ಕೊಂಡಿದ್ರು ಅನ್ನೋ ಕಾರಣಕ್ಕೆ ಅಳ್ತಾ ಇದ್ದಾರೆ. ಅಳ್ಳಿ, ಪರವಾಗಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ವ್ಯಂಗ್ಯದ ದಾಟಿಯಲ್ಲಿ ಮಾತನಾಡಿದ್ದಾರೆ. ಯಾಕೆ ಕುಮಾರಸ್ವಾಮಿ ಅವರಿಗೆ ತಾಕತ್ತಿಲ್ವಾ? ಅವರೇ ಯಾಕೆ ನಿಲ್ಲಬಾರ್ದಿತ್ತು ಅಂತ ಇಕ್ಬಾಲ್ ಹುಸೇನ್ ಪ್ರಶ್ನಿಸಿದ್ದಾರೆ. ಗೌರವ ಇದೆ, ದೇವೇಗೌಡರ ಬಗ್ಗೆನೂ ಗೌರವ ಇದೆ, ಕುಮಾರಸ್ವಾಮಿ ಬಗ್ಗೆನೂ ಗೌರವ ಇದೆ. ಈಗ ದೇವೇಗೌಡರ ಮೇಲೂ ನಿಂತಿದ್ದೀವಿ ಎಲೆಕ್ಷನ್ಗೆ, ಕುಮಾರಸ್ವಾಮಿ ಮೇಲೂ ನಿಂತ್ಕೊಂಡು ಗೆದ್ದಿದ್ದೀನಿ, ದೇವೇಗೌಡರ ಮೇಲೆ ಒಂದು ಹೆಣ್ಮಗಳು ನಿಲ್ಲಿಸಿದ್ದೀನಿ. ಅವರ ಧರ್ಮಪತ್ನಿ ಅನಿತಾ ಕುಮಾರಸ್ವಾಮಿ ಮೇಲೂ ಕುಮಾರಸ್ವಾಮಿ ನಿಂತಿದ್ದಾರೆ. ಇಬ್ಬರು ದಳ ಬಿಜೆಪಿ ಒಟ್ಟಿಗೆ ನಿಂತಿದ್ರು ಹಿಂದೆ. ಡಾಕ್ಟರ್ ಮಂಜುನಾಥ್ ಅವರು ಒಳ್ಳೆ ಡಾಕ್ಟ್ರು, ರಾಜಕಾರಣಕ್ಕೆ ಪಾಪ ಅಮಾಯಕರು ಅವರು. ಅವ್ರಿಗೆ ಯಾರೂ ಸಿಕ್ಕಲಿಲ್ಲ ಪಾಪ, ಅವ್ರಿಗೆಲ್ಲ ತಂದು ಪಾಪ ನಿಲ್ಲಿಸ್ತಾ ಇದ್ದಾರೆ. ರಾಜಕಾರಣದಲ್ಲಿ ನಿಲ್ಸೋಕೆ ಯಾರು ಕ್ಯಾಂಡಿಡೇಟ್ ಇರಲಿಲ್ವಾ? ಯೋಗೇಶ್ವರ್ ಇರಲಿಲ್ವಾ? ಕುಮಾರಸ್ವಾಮಿ ಅವ್ರು ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ವಾ? ಬೇರೆ ಯಾರು ಇಲ್ವಾ? ಅಮಾಯಕರು ಪಾಪ ತಂದು ಒಬ್ಬ ಹೆಸರಾದಂಥ ಒಬ್ಬ ಅವರು ಹೃದಯ ತಜ್ಞರು, ಅವ್ರದ್ದೇ ಆದಂಥ ಒಂದು ಗೌರವ ಇದೆ ಸಮಾಜದಲ್ಲಿ. ಪಾಪ ಅವ್ರಿಗೆ ತಂದು ಪಾಪ ಏನೋ ಮಾಡೋಕ್ಕೆ ಹೊರಟಿದ್ದಾರೆ. ನಿಮಗೆ ತಾಕತ್ತಿಲ್ಲ ಅಂತ ಹೇಳಿ ಅವ್ರಿಗೆ ತಂದು ನಿಲ್ಲಿಸಿದ್ರೆ ನಿಮಗೆ ತಾಕತ್ತಿಲ್ಲ, ನಿಮ್ಮ ಮೇಲೆ ಇಲ್ಲ ಅಂತ ಹೇಳ್ತೀನಿ ನಾನು. ನಿಂತ್ಕೋಬೇಕಾದ್ರೂ ಒಬ್ಬ ರಾಜಕಾರಣಿ, ಒಬ್ಬ ಯಾರಾದರೂ ಒಬ್ಬರು ಬೇಕಾದಷ್ಟು ಜನ ಇದ್ದಾರೆ. ಯಾಕೆ ಇಲ್ಲಿ ಒಬ್ಬ ಉಸ್ತುವಾರಿ ಮಂತ್ರಿ ಆಗಿದ್ದಾರಲ್ಲ, ಅವರಿಲ್ವಾ? ಅವರು ನಿಂತ್ಕೋಬೋದಲ್ವಾ? ಅವರು ಪಾಪ ಸೇವೆ ಮಾಡೋರೆ. ರಾಮ ಮಂದಿರ ಕಟ್ತೀನಿ, ರಾಮ ಮಂದಿರಕ್ಕೆ ಏನೋ ಮಾಡ್ತೀನಿ, ಇಲ್ಲಿ ರಾಮದೇವ್ರ ಬೆಟ್ಟಿಗೆ ಏನೋ ಮಾಡ್ತೀನಿ ಅಂತ ಹೇಳಿದ್ರಿ. ಶ್ರೀರಾಮಚಂದ್ರ ಅಂದ್ಬಿಟ್ಟು ಬೇಕಾದಷ್ಟು ಹೊಗಳಿದ್ರಿ, ಅವ್ರು ನಿಂತ್ಕೊಳ್ಳೋಕೆ ಆಗ್ತಾ ಇರಲ್ಲ. ಮುಖ್ಯಮಂತ್ರಿ ಆಗಿದ್ದೀರಿ, ನಿಮ್ಗೇನು ಶಕ್ತಿ ಇಲ್ವ ನಿಂತ್ಕೊಳ್ಳೋಕ್ಕೆ? ರಾಮನಗರ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದವರು ಅವರೇ. ರಾಮನಗರ ನಾನು ಏನು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವಿನಯ್ರಿಂದ. ವಿನಯ್, ಅಮಾಯಕರು ಒಳ್ಳೆಯವರು ಅಂತ ಇಕ್ಬಾಲ್ ಹುಸೇನ್ ಹೇಳ್ತಾರೆ. ಹಾಗಾದ್ರೆ ರಾಜಕಾರಣಕ್ಕೆ ಒಳ್ಳೆಯವರು ಅಮಾಯಕರು ಬರಬಾರ್ದಾ? ರಾಜಕಾರಣದಲ್ಲಿ ಹಾಗಾದ್ರೆ ಒಳ್ಳೆಯವರು ಅಮಾಯಕರು ಇಲ್ವಾ? ಖಂಡಿತವಾಗ್ಲೂ ಇದೆ. ಯಾಕೆಂದ್ರೆ ಈ ಪ್ರಶ್ನೆಯನ್ನ ಕಾಂಗ್ರೆಸ್ನವ್ರಿಗೆ ಕೇಳಬೇಕಾಗುತ್ತೆ. ಯಾಕೆಂದ್ರೆ ಈ ಒಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಡಾಕ್ಟರ್ ಮಂಜುನಾಥ್ ಅವರು ಕನ್ಫರ್ಮ್ ಆಗ್ತಿದ್ದಂತೆಯೇ ಸಾಕಷ್ಟು ಟೀಕೆಗಳು ಕೂಡ ಅವ್ರ ಮೇಲೆ ಬರ್ತಾ ಇರುವಂಥದ್ದು. ಯಾಕೆಂದ್ರೆ ಇದೇ ಕಾಂಗ್ರೆಸ್ನ ಸಾಕಷ್ಟು ನಾಯಕರು ಅವ್ರ ವಿರುದ್ಧ ಟೀಕೆಯನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕೆಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ರು, ಜೊತೆಗೆ ಸಿ.ಪಿ. ಯೋಗೇಶ್ವರ್ ಅವರು ಕೂಡ ಪ್ರಭಾವಿ ನಾಯಕರು ಬಿಜೆಪಿಯಲ್ಲಿ. ಇಂಥವ್ರನ್ನ ಬಿಟ್ಟು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಯಾಕೆ ಕರ್ತರ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆಗಳನ್ನ ಕಾಂಗ್ರೆಸ್ನ ನಾಯಕರು ಕೇಳ್ತಾ ಇರುವಂಥದ್ದು. ಯಾಕೆಂದ್ರೆ ಬಹಳ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ HDK ಅಥವಾ CPI ಇಬ್ಬರು ಸಂಸದ DK ಸುರೇಶ್ ವಿರುದ್ಧ ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನೋ ಒಂದಷ್ಟು ಸಾಕಷ್ಟು ಚರ್ಚೆಗಳಿದ್ವು. ಅದರ ನಡುವೆ ಅಚ್ಚರಿ ಅಭ್ಯರ್ಥಿಯನ್ನ ಮೈತ್ರಿ ಪಕ್ಷ ಕರೆತಂದು ಏನು ನಿಲ್ಲಿಸ್ತಾ ಇದೆ. ಡಾಕ್ಟರ್ ಮಂಜುನಾಥ್ ಅವರು ಕ್ಲೀನ್ ಇಮೇಜ್ ಇರುವಂತರು, ಜೊತೆಗೆ ಅವ್ರ ವಿರುದ್ಧ ಯಾವುದೇ ರೀತಿಯ ನೆಗೆಟಿವ್ ಥಾಟ್ಗಳಿಲ್ಲ. ಹಾಗಾಗಿ ಅವರನ್ನ ನಿಲ್ಲಿಸಿದ್ರೆ ಇಲ್ಲಿ ಈಸಿಯಾಗಿ ಅವರ ಜನಪ್ರಿಯತೆಯಿಂದಲೂ ಕೂಡ ಗೆಲ್ಲಬಹುದು ಅನ್ನೋ ಒಂದು ಲೆಕ್ಕಾಚಾರವನ್ನ ಮೈತ್ರಿ ಪಕ್ಷ ಇಟ್ಕೊಂಡಿರುವಂತದ್ದು. ಇದಕ್ಕೆ ಕಾಂಗ್ರೆಸ್ನವರು ಸಖತ್ ಟಾಂಗ್ ಅನ್ನ ನೀಡ್ತಾ ಇರುವಂತದ್ದು. ಯಾಕೆಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ತಾಕತ್ತಿಲ್ವಾ? 2 ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ, ರಾಮನಗರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳುವಂತ ಎಚ್ ಡಿ ಕುಮಾರಸ್ವಾಮಿ ಅವರು ಅವರೇ ಯಾಕೆ ನಿಲ್ತಾ ಇಲ್ಲ? ಅವರೇ ನಿಂತು ತಮ್ಮ ಶಕ್ತಿ ಪ್ರದರ್ಶನ ಮಾಡ್ಬೋದಿತ್ತಲ್ವಾ ಅನ್ನೋ ಒಂದು ಸವಾಲನ್ನ ಆಗ್ತಾ ಇರುವಂತದ್ದು. ಅಂದ್ರೆ ಡಾಕ್ಟರ್ ಮಂಜುನಾಥ್ ಅವ್ರು ನಿಂತರೆ ಕಾಂಗ್ರೆಸ್ನವ್ರಿಗೂ ಕೂಡ ಒಂದು ರೀತಿ ತಲೆನೋವು. ಯಾಕೆಂದ್ರೆ ಡಾಕ್ಟರ್ ಮಂಜುನಾಥ್ ಅವರು ಕ್ಲೀನ್ ಇಮೇಜ್ ಅನ್ನ ಹೊಂದಿದ್ದಾರೆ, ಸಾಕಷ್ಟು ಜನಪ್ರಿಯತೆಯನ್ನ ಹೊಂದಿದ್ದಾರೆ. ಹಾಗಾಗಿ ಅವರು ನಿಂತರೆ ಅವರ ವಿರುದ್ಧ ಬೊಟ್ಟು ಮಾಡೋದಕ್ಕೆ ಯಾವುದೇ ಪಾಯಿಂಟ್ಸ್ಗಳು ಕಾಂಗ್ರೆಸ್ನಲ್ಲಿ ಇಲ್ಲ. ಈ ಒಂದು ವಿಚಾರವನ್ನು ಕೂಡ ಇಟ್ಕೊಂಡು ಕಾಂಗ್ರೆಸ್ ಇದೀಗ HDK ಹಾಗೂ ಸಿ.ಪಿ. ಯೋಗೇಶ್ವರ್ ವಿರುದ್ಧ ಟೀಕೆಯನ್ನ ಮಾಡ್ತಾ ಇರುವಂತದ್ದು. ನಿಮಗೆ ನಿಲ್ಲಕ್ಕೆ ತಾಕತ್ತಿಲ್ವಾ ಅನ್ನೋ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ವಿನಯ್, ನಿಮ್ಮೆಲ್ಲ ಮಾಹಿತಿಗೆ.